ನಮಸ್ತೆ ನವಕರ್ನಾಟಕ ಟಿವಿಗೆ ಸ್ವಾಗತ. ನವಕರ್ನಾಟಕ ಟಿವಿ ಜನಪರ ನ್ಯಾಯಪರ. ನೀವಿನ್ನ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ತಪ್ಪದೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ವಸತಿಗಾಗಿ ಆಗ್ರಹಿಸಿ ಸಚಿವರ ಎದುರೇ ದಯಾಮರಣ ಬೇಡಿದ್ದ ಶಿರಾ ತಾಲೂಕಿನ ಮಹಿಳೆ ರಾಬಿಯಾ ಅವರ ಕಣ್ಣೀರಿಗೆ ಕೊನೆಗೂ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಂದ ಮಾನವೀಯ ಸ್ಪಂದನೆ ದೊರೆತಿದೆ. ಮಹಿಳೆಯ ಮುಂದಿನ 3 ತಿಂಗಳ ಬಾಡಿಗೆಗಾಗಿ 30,000 ಹಣ ನೀಡಿ ಸರ್ವೆ ನಂಬರ್ 100ರಲ್ಲಿ ಸೈಟ್ ನಂಬರ್ 146 ಮನೆ ಮಂಜೂರು ಮಾಡಿಕೊಟ್ಟು ಮಹಿಳೆಯ ಕಷ್ಟಕ್ಕೆ ನೆರವಾಗಿದ್ದಾರೆ ಗೃಹ ಸಚಿವ ಜಿ ಪರಮೇಶ್ವರ್. ತಮ್ಮ ಕಷ್ಟಗಳಿಗೆ ಸ್ಪಂದಿಸಿದ ಗೃಹ ಸಚಿವರು ಹಾಗೂ ಡಾಕ್ಟರ್ ನಾಗಣ್ಣ ಹಾಗೂ ಅಧಿಕಾರಿಗಳಿಗೆ ಮಹಿಳೆ ಧನ್ಯವಾದ ತಿಳಿಸಿದ್ದು, ಹಿಂದಿನ ಮಾತಿನ ಚಕಮಕಿಗೆ ಕ್ಷಮೆ ಕೇಳಿದ್ದಾರೆ. ಶಿರಾ ತಾಲೂಕಿನ ಒಂದು ಮಹಿಳೆ ಒಂದು ಸೂಲಿಗಾಗಿ ಸಚಿವರ ಹತ್ರ ಗೃಹ ಮಂತ್ರಿ ಪರಮೇಶ್ವರ್ ಹತ್ರ ಒಂದು ದಯಾಮರಣವನ್ನ ಕೋರಿದ್ದೆ. ನಾನು ಆ ದಯಾಮರಣ ಕೋರಿ ಅವರು ನನ್ನ ಒಂದು ಸ್ಪಂದನೆಗೆ ಸ್ಪಂದಿಸಿ 6 ತಿಂಗಳು ಬಾಡಿಗೆ ಕೊಡ್ತೀವಿ, ರೇಷನ್ ಹೆಚ್ಚಾಗಿ ಕೊಡ್ತೀವಿ ಅಂತಾನು ಹೇಳಿದ್ರು. ಮಧ್ಯದಲ್ಲಿ ನನಗೂ ಅವ್ರಿಗೂ ಏನೋ ಮಾತಿನ ಚಕಮಕಿಯಲ್ಲಿ ಒಂದು ವಾದ ವಿವಾದ ಆಗಿ ಏನೋ ಅದು ತೊಂದರೆ ಆಗಿತ್ತು. ಯಾಕೆಂದ್ರೆ ನಾಗಣ್ಣ ಅವರು ಎರಡು ವರ್ಷದಿಂದ ನನಗೆ ಪರಿಚಯ ಇದ್ದಾರೆ, ಯಾವತ್ತೂ ಹಂಗೆ ಮಾಡಿರ್ಲಿಲ್ಲ. ಅವ್ರದ್ದು ಏನೋ ಒಂದು ಸಮಸ್ಯೆನೋ ಇಲ್ಲ, ಅಧಿಕಾರಿಗಳ ಒತ್ತಡ ಇರುತ್ತೆ, ನಾವು ಅರ್ಥ ಮಾಡ್ಕೋಬೇಕಾಗಿತ್ತು. ನಾನು ಅವತ್ತು ಅರ್ಥ ಮಾಡ್ಕೊಂಡಿಲ್ಲ. ಬಟ್ ಅವರೇ ಇವತ್ತು ನನಗೆ ಕರೆಸಿ ಅವರ ಕಮಿಷನರ್ ರುದ್ರೇಶ್ ಸರ್ ಅವರಿಗೆ ಹೇಳಿ ಮೌಖಿಕವಾಗಿ ಆ ಎಮ್ಮಗೆ ಏನು ಶೆಡ್ ಹಾಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಡಿ ಅಂತ ಹೇಳಿ ಖುದ್ದಾಗಿ, ಮತ್ತೆ ಏನು ನನಗೆ ಸಲ್ಲಬೇಕಾದಂತಹ ಒಂದು 3 ತಿಂಗಳ ಬಾಡಿಗೆ ಇದೆ ಅಮೌಂಟ್ 30,000ವನ್ನ ಇವತ್ತು ನನ್ನ ಅಕೌಂಟ್ಗೆ ಹಾಕಿದ್ದಾರೆ. ಹಾಕಿದ್ದಲ್ಲದೆ ಅಲ್ಲಿ ಒಂದು ಹೋಗಿ ಇರೋದಕ್ಕೆ ನನಗೆ ಪರ್ಮಿಷನ್ ಅನ್ನ ಅವರೇ ಖುದ್ದಾಗಿ ಕರೆಸಿ ಸರ್ವೆ ನಂಬರ್ 100ರಲ್ಲಿ ನನ್ನ ಜಾಗವನ್ನ 146 ನಂಬರ್ ಸೈಟ್ ನಂಬರ್ 146 ಅಂತ ಹೇಳ್ಬಿಟ್ಟು ಅವರೇ ಖುದ್ದಾಗಿ ಬಂದು ನನಗೆ ತೋರಿಸಿ ಅಲ್ಲಿ ಹೋಗಿ ಇರೋದಕ್ಕೆ ಅವಕಾಶವನ್ನ ಮಾಡಿಕೊಟ್ಟಿದ್ದಾರೆ. ಇದಕ್ಕೆ ನನಗೆ ತುಂಬಾ ಸಪೋರ್ಟ್ ಮಾಡಿದಂತಹ ಮೀಡಿಯಾದವರು ಹಾಗೂ ಜನಸಾಮಾನ್ಯರಿಗೆ ತುಂಬಾ ಸಪೋರ್ಟ್ ಮಾಡಿದ್ರು ಜನರು ನನಗೆ. ಹಾಗೆ ಮೀಡಿಯಾದವರು ನನ್ನ ಸಮಸ್ಯೆಯನ್ನ ಎತ್ತಿ ಹೇಳಿದಕ್ಕೆ ಇವತ್ತು ಅಧಿಕಾರಿಗಳು ನನ್ನ ಸಮಸ್ಯೆಗೆ ಸ್ಪಂದಿಸಿರುವುದು, ಎಲ್ಲಾ ಸ್ಪಂದನೆ ನೀಡುವಂತಹ ಎಲ್ಲರಿಗೂ ಕೂಡ ನಾನು ಇವತ್ತು ಆಭಾರಿಯಾಗಿದ್ದೇನೆ. ಹಾಗೆ ನನ್ನ ಒಂದು ಈ ನಡವಳಿಕೆಯಿಂದ, ನನ್ನ ಒಂದು ಈ ಮಾತುಕತೆಯಿಂದ ಯಾವುದೇ ಒಬ್ಬ ಅಧಿಕಾರಿಗೂ ಹಾಗೆ ಅಧಿಕಾರಿ ಅವರನ್ನ ಪ್ರೀತಿಸುವಂತಹ ಜನಸಾಮಾನ್ಯರಿಗೂ ಏನಾದ್ರೂ ತೊಂದರೆ ಆಗಿದ್ರೆ ಅಥವಾ ಮನಸ್ಸಲ್ಲಿ ಯಾವುದೇ ರೀತಿಯ ಒಂದು ನನ್ನ ನಡವಳಿಕೆಯಿಂದ ಒಂದು ತೊಂದರೆ ಆಗಿದ್ರೆ, ಹಾಗೆ ನಿಮಗೇನಾದ್ರೂ ತಪ್ಪು ಅಂತ ಅನಿಸಿದ್ರೆ ನನ್ನ ಕಡೆಯಿಂದ ಅಧಿಕೃತವಾಗಿ ನಾನು ಕ್ಷಮೆಯನ್ನ ಕೇಳ್ತೀನಿ. ಹಾಗೆ ಅಧಿಕಾರಿಗಳನ್ನು ಕೂಡ ನಾನು ಕ್ಷಮೆಯನ್ನ ಕೇಳಿದ್ದೀನಿ. ಯಾಕೆಂತ ಅಂದ್ರೆ ನಾನು ತುಂಬಾ ರೋಸ್ ಬಿಟ್ಟಿದ್ದೀನಿ, ಒಂದು ಸೂರ್ಗಾಗಿ ತುಂಬಾ ರೋಸ್ ಬಿಟ್ಟಿದ್ದೀನಿ ಎಲ್ಲಾ ಅಧಿಕಾರಿಗಳಿಗೂ. ಇವತ್ತು ಅಧಿಕೃತವಾಗಿ ನನಗೆ ಜಾಗ ತೋರಿಸಿದ್ದಾರೆ. ಹಾಗೆ ಇನ್ನು ಮುಂದಿನ ದಿನಗಳಲ್ಲಿ ಎಲ್ಲರಿಗೂ ಕೊಡ್ಬೇಕಾದ್ರೆ ನಾವು ಹಕ್ಕುಪತ್ರ ಕೊಡ್ತೀವಿ, ನೀವು ಅಲ್ಲಿ ಇರಿ ಹೋಗಿ ಅಂತ ಹೇಳ್ಬಿಟ್ಟು ನನಗೆ ಜಾಗವನ್ನು ತೋರಿಸಿರುವಂತಹ ಎಲ್ಲ ಪ್ರತಿಯೊಬ್ಬ ಅಧಿಕಾರಿಗಳಿಗೂ ಕಳೆದ ಏಪ್ರಿಲ್ 8ರಂದು ತುಮಕೂರು ನಗರದ ಗ್ರಂಥಾಲಯ ಸಂಕೀರ್ಣದಲ್ಲಿ ನಡೆದಿದ್ದ ಜನಸಂಪರ್ಕ ಸಭೆಯಲ್ಲಿ ರಾಬಿಯಾ ಎಂಬ ಮಹಿಳೆ ವೇದಿಕೆ ಮೇಲೆ ಬಂದು ಆಕ್ರೋಶ ವ್ಯಕ್ತಪಡಿಸಿದ್ರು. 2 ವರ್ಷಗಳ ಹಿಂದೆಯೇ ಭರವಸೆ ಕೊಟ್ಟಿದ್ರು, ನನಗೆ ಮನೆ ಕೊಟ್ಟಿಲ್ಲ, ನನಗೆ ಬದುಕಲು ದಾರಿ ಇಲ್ಲದಿದ್ರೆ ದಯಾಮರಣ ನೀಡಿ ಅಂತ ಸಚಿವರ ಎದುರೇ ಕಣ್ಣೀರು ಹಾಕಿದ್ರು. ಸಿಎಂ ಸಿದ್ದರಾಮಯ್ಯ ಅವರು ತಮ್ಮ ಸಮಸ್ಯೆ ಆಲಿಸಲಿ ಎಂದು ವೇದಿಕೆ ಮೇಲೆಗೆ ಹಾಡು ಹಾಡೋದ್ರ ಮೂಲಕ ರಾಬಿಯಾ ಎಲ್ಲರ ಗಮನ ಸೆಳೆದಿದ್ರು. ಇದೀಗ ಗೃಹ ಸಚಿವರು ಮಹಿಳೆಗೆ ನೆರವಾಗಿದ್ದಾರೆ.